ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಚೇಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಿಬ್ಬಂದಿಗಳು ಬರುವ ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆ ಕೊಡದೆ ಅವ್ಯಾಚ ಶಬ್ದಗಳಿಂದ ಬೈಯುವುದನ್ನು ಮಾಡುತ್ತಿದ್ದಾರೆ. ಕಳೆದ 2 ದಿನಗಳ ಹಿಂದೆ ನೇತ್ರಾವತಿ ಮತ್ತು ಚಂದ್ರಶೇಖರ್ ಎಂಬುವರು ತುರ್ತು ಪರಿಸ್ಥಿತಿಯಲ್ಲಿ ಪ್ರಾಥಮಿಕ ಆಸ್ಪತ್ರೆ ಚಿಕಿತ್ಸೆಗೆ ಹೋದರೆ ಸುಧಾಮಣಿ ಎಂಬ ಶುಶ್ರೂಷಕಿ ನಿರ್ಲಕ್ಷ್ಯದಿಂದ ಅತ್ಯಂತ ಹೀನಾಯವಾಗಿ ನಿಂದಿಸುವ ಮೂಲಕ ಸರಿಯಾಗಿ ಚಿಕಿತ್ಸೆ ನೀಡದೆ ಕಳಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಬೇಕು, ಇಂತಹ ಸರ್ಕಾರಿ ಸಿಬ್ಬಂದಿ ವರ್ಗದವರನ್ನು ಕೂಡಲೇ ಅಮಾನತುಗೊಳಿಸಬೇಕು ಎಂದು ವಕೀಲರು ಪ್ರವೀಣ್ ಒತ್ತಾಯ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯಗಳು ಮತ್ತು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಗಳು ದೊರೆಯುವಂತಾಗಬೇಕು ಎಂದರು. ಚೇಳೂರು ಆಸ್ಪತ್ರೆಯ ಪರಿಸ್ಥಿತಿ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿದೆ. ಸ್ವಚ್ಛತೆ ಇಲ್ಲದೆ ಸಿಬ್ಬಂದಿ ಕೊರತೆ ಇದ್ದು ಈಗ ಮಳೆಗಾಲವಾದುದರಿಂದ ಎಲ್ಲ ಕಡೆ ಡೆಂಗ್ಯೂ ಎಂಬ ಮಹಾಮಾರಿ ಕಾಡುತ್ತಿದೆ. ಇಂತಹ ಸಂದರ್ಭದಲ್ಲಿ ಆಸ್ಪತ್ರೆಯ ಮುಂಭಾಗದಲ್ಲಿ ಬೆಳಕಿನ ವ್ಯವಸ್ಥೆ ಕೂಡ ಇಲ್ಲದಾಗಿದೆ ಎಂದಿದ್ದಾರೆ. ಆಸ್ಪತ್ರೆಯ ಮುಂಭಾಗದಲ್ಲಿ ಕೊಳಚೆ ನೀರು ನಿಂತಿದೆ. ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಲ್ಲಿನ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ನಮ್ಮ ಮಾಧ್ಯಮ ಮೂಲಕ ವಕೀಲರಾದ ಪ್ರವೀಣ್ ಗೌಡ ಮನವಿ ಮಾಡಿದ್ದಾರೆ. ಇದರ ಪರವಾಗಿ ಸಂಬಂಧಪಟ್ಟ ತುಮಕೂರು ಟಿಎಚ್ಒ ಹಾಗೂ ಡಿಎಚ್ಒಗಳಿಗೆ ದೂರು ನೀಡಿರುವುದಾಗಿ ಹೇಳಿದ್ದಾರೆ. ನಮಸ್ಕಾರ. ಈಗ ಏನು ಅಂದರೆ ಚೇಳೂರು ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕರ್ಮಕಾಂಡ ಏನಂದರೆ, ನನಗೆ ಹಲವಾರು ಜನ ಕರೆ ಮಾಡ್ತಿದ್ರು, ಸರ್ ಆಸ್ಪತ್ರೆಯಲ್ಲಿ ದುಡ್ಡು ತಗೊಂತಾರೆ, ಸರಿಯಾಗಿ ಒಂದು ಮಾತು ಕೂಡ ಆಡಿಸಲ್ಲ ಅಂತ. ಇವತ್ತು ನೋಡಿ, ನೀವೆಲ್ಲ ಮಾಧ್ಯಮ ಮಿತ್ರರು ಬಂದಿರಾ, ಆಸ್ಪತ್ರೆ ಪರಿಸ್ಥಿತಿ ಯಾವ ಹೀನಾಯ ಸ್ಥಿತಿಯಲ್ಲಿದೆ ನೋಡಿ. ಮೊಬೈಲ್ ಬೆಳಕು ಹಾಕೊಂಡು ತೆಗಿಯುವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ನನಗೊಬ್ಬರು ಕರೆ ಮಾಡಿದರು, ನಮ್ಮ ಪರಿಚಯಸ್ಥರು, ಸರ್ ನಮಗೆ ಮಾರಣಾಂತಿಕ ಹಲ್ಲೆ ಆಗಿದೆ, ನಮ್ಗೆ ಹೊಡೆದಿದ್ದಾರೆ, ನಾವು ಆಸ್ಪತ್ರೆಗೆ ಬಂದಿದ್ದೀವಿ, ನಮಗೆ ಹೀನಾಯವಾಗಿ ತುಚ್ಛವಾಗಿ ನೋಡ್ಕೊತಾ ಇದ್ದಾರೆ, ಫೋನ್ ಆವಾಜ್ ಹಾಕ್ತಾ ಇದ್ದಾರೆ, ಕೂತ್ಕೊಂಡು ಮೆಟ್ಲ ಮೇಲೆ ಕೂರಿಸಿದ್ದಾರೆ, ಇಲ್ಲಿ ಆಸ್ಪತ್ರೆ ಒಳಗೆ ಬರೋಕ್ಕಾಗಲ್ಲ, ಲೈಟ್ ಕೂಡ ಇಲ್ಲ. ನಾನು ಒಳಗಡೆ ಬಂದು ನೋಡ್ತೀನಿ, ನಮ್ಮ ಅವ್ರಿಗೇನು ಮಾರಣಾಂತಿಕ ಹಲ್ಲೆ ಆಗಿ ಸಾಯೋ ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಅವರಿಗೆ ಕೂತ್ಕೊಳ್ಳಮ್ಮ, ಕೆಟ್ಟಾಗಿ ಬೈತವ್ರೆ, ಆವಾಜ್ ಹಾಕ್ತಾವ್ರೆ. ನಾನು ಯಾಕೆ ಮೇಡಮ್ ಈ ಥರ ಮಾಡ್ತಾಯಿದ್ದೀರಿ ಅಂದರೆ, ಅವ್ರ ಹೆಸರೇನಂದ್ರು, ಸುಧಾಮಣಿ ಅಂತ ಏನೋ ಅವರು. ಆಮೇಲೆ ನನಗೂ ಸುಮಾರು ಜನ ಫೋನ್ ಮಾಡಿದರು, ಆಸ್ಪತ್ರೆ ಬಗ್ಗೆ ಇಲ್ಲಿ ಈ ಥರ ನಡೀತಾ ಇದೆ ಸರ್, ದುಡ್ಡು ಇಸ್ಕೊಂತಾರೆ, ಯಾರು ಸರಿಯಾಗಿ ನೋಡಲ್ಲ ಅಂತ. ನಾನು ಸುಮಾರು ದಿನ ಇದು ಇವತ್ತು ನನ್ನ ಕಣ್ಣಾರೆ ಬಂದು ಆಸ್ಪತ್ರೆಯಲ್ಲಿ ನೋಡಿದಾಗ ಅತ್ಯಂತ ಹೀನಾಯವಾಗಿದೆ ಆಸ್ಪತ್ರೆಯ ಪರಿಸ್ಥಿತಿ. ಇಲ್ಲಿ ಕೇಳ್ರಿ, ಮೆಟ್ಲು ಮೇಲೆ ಕೂತ್ಕೊಂಡಿದ್ರು ಅವರು, ನಾನು ಬಂದಾಗ ಅವರು ಜೀವ ಹೋಗೋ ಪರಿಸ್ಥಿತಿಲಿ ಇದ್ದಾರೆ. ಆಮೇಲೆ ಇವರು ಅವರಿಗೆ ಹೆದರ್ಸ್ತಾವ್ರೆ, ಕೂತ್ಕೊಳ್ಳಮ್ಮ, ಹಂಗೆ ಹಿಂಗೆ ಕೆಟ್ಟದಾಗಿ ಬೈತಾವ್ರೆ. ನಾನು ಹೋಗಿ ಕೇಳಿದೆ, ಮೇಡಮ್ ಯಾಕೆ ಈ ಥರ ಮಾಡ್ತಿದ್ದೀರಾ ಸೌಜನ್ಯವಾಗಿ? ಮಾಡ್ಕೊಳ್ರಿ, THOಗೆ ಮಾಡ್ತೀರಾ, DHOಗೆ ಮಾಡ್ತೀರಾ, ನಾನು ಯಾವನಿಗೂ ಆ ಥರ ನಮಗೂ ಕೂಡ ಅದೇ ಥರ ಕೆಟ್ಟ ರಫ್ ಆಗಿ ಮಾತಾಡಿದ್ರು. ಒಬ್ಬ ಯಾರೋ ಪೇಷಂಟು ನೋವಲ್ಲಿ ಬಂದಿದ್ದಾನೆ, ಸಾವು ಮರಣದ ಹೋರಾಟ ಮಾಡ್ತಾ ಇದ್ದಾನೆ, ಅವರಿಗೆ ಇವರು ಒಂದು ಮಾನವೀಯತೆ ದೃಷ್ಟಿಯಿಂದ ಏನಾಗಿದೆ ಅಂತ ಕೇಳ್ತಿಲ್ಲ, ಅವರಿಗೆ ಬೈಯೋದು ಇದು ಮಾಡ್ತಾ ಇದ್ದಾರೆ. ದಯಮಾಡಿ ಸಂಬಂಧಪಟ್ಟ ಇಲಾಖೆ ತುಮಕೂರು THO ಅವರು ಮತ್ತು DHO ಅವರು, ನಾಳೆ ನಾನು ಕಂಪ್ಲೇಂಟ್ ಮಾಡ್ತೀನಿ DHO ಅವರಿಗೂ. ಈಗ ರಾತ್ರಿ ಆಗಿರೋದನ್ನ ನಾನು ಕರೆ ಮಾಡಲ್ಲ, ದಯಮಾಡಿ ಈಗ ನೀವು ಮಾಧ್ಯಮ ಮಿತ್ರರು ಬಂದಿರಾ, ಇದ್ರ ಬಗ್ಗೆ ಒಂದು ಬೆಳಕು ಚೆಲ್ಲಬೇಕು. ಯಾಕೆ ಅಂದರೆ ಈಗ ನನಗೆ 100 ಫೋನ್ ಬರ್ತಾ ಇದ್ದಾವೆ, ಸರ್ ಒಳ್ಳೆ ಕೆಲಸ ಮಾಡಿದ್ದೀರಾ, ಚೇಳೂರು ಆಸ್ಪತ್ರೆಯಲ್ಲಿ ದುಡ್ಡು ಇಸ್ಕೊಂತಿದ್ರು, 100 ರೂಪಾಯಿ ಇಸ್ಕೊಂತೀವಿ ನೋಡ್ರಿ, ನಂಗೆ ಕಮೆಂಟ್ ಕೂಡ ಹಾಕಿದರೆ ಫೋನ್ ಮಾಡಿದ್ದಾರೆ, ನಮಗೆ ಯಾವುದೇ ರೀತಿಯ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡ್ತಿರಲಿಲ್ಲ ಅಂತ. ದಯಮಾಡಿ ಏನು ತಾಲೂಕು ಆಡಳಿತ, ಆರೋಗ್ಯ ಆಡಳಿತ ಮತ್ತು ಜಿಲ್ಲಾ ಆಡಳಿತ ಇವ್ರ ಬಗ್ಗೆ ಕ್ರಮ ತಗೋಬೇಕು. ಈ ಆಸ್ಪತ್ರೆಯಲ್ಲಿ ನಮಗೆ ಚೇಳೂರು ಜನರಿಗೆ ಆರೋಗ್ಯ ಒಂದು ಪರಿಸ್ಥಿತಿಗೋಸ್ಕರ ನಾವು ಎಲ್ಲರೂ ಶ್ರೀಮಂತರಿರಲ್ಲ, ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ. ಚೇಳೂರಿನ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪರಿಸ್ಥಿತಿ ಇಂಪ್ರೂವ್ ಆಗಬೇಕು, ಮತ್ತು ಸಿಬ್ಬಂದಿ ವರ್ಗನೂ ಕೊರತೆ ಇದೆ ಅಂತ ಸುಮಾರು ಜನ ಹೇಳಿದ್ರು. ದಯಮಾಡಿ THO ಅವರು, DHO ಅವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ನಾವು ಇವತ್ತು ಈಗ ಮಳೆಗಾಲ, ಡೆಂಗ್ಯೂ ಕಾಲ, ಎಲ್ಲ ಕಡೆ ಡೆಂಗ್ಯೂ ಸಮಸ್ಯೆ ಇದೆ, ಸೊಳ್ಳೆ ಕಾಟ ಇದೆ. ನೀವು ಆಸ್ಪತ್ರೆ ನೋಡಿದ್ರೆ ಸರ್ ಅತ್ಯಂತ ಹೀನಾಯವಾದ ಪರಿಸ್ಥಿತಿಲಿದೆ. ಒಂದು ಬೆಳಕು ಲೈಟ್ ಕೂಡ ಇಲ್ಲಿಲ್ಲ ನೋಡ್ರಿ. ಮೊಬೈಲ್ ನೀವೆಲ್ಲ ಹಾಕೊಂಡು ಮೊಬೈಲ್ ಲೈಟಲ್ಲಿ ವಿಡಿಯೋ ಮಾಡ್ಕೊತಾ ಇದ್ದೀರಾ. ದಯಮಾಡಿ ಯಾರೇ ಇದ್ದಾರೆ ತಪ್ಪಿತಸ್ಥರು, ಅವ್ರ ಬಗ್ಗೆ ಕ್ರಮ ಆಗಬೇಕು, ಜನರಿಗೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಾಗಬೇಕು ಅಂತ ನಾನು ಚೇಳೂರು ಹೋಬಳಿ ಪರವಾಗಿ ನಾನು ಕೇಳ್ಕೊಂತೀನಿ. ನಮಸ್ಕಾರ. ವರದಿ ಅನಿಲ್ ಕುಮಾರ್, ತುಮಕೂರು.